ಹಲೋ ಗೈಸ್, ಈಗ ಮತ್ತೆ ಮಾಡಲ್ ಒನ್ ಫಸ್ಟ್ ಒಂದು ಟಾಪಿಕ್ ಹೇಳ್ತೀನಿ ನಿಮ್ಗೆ. ಇದರಿಂದ ನಿಮ್ಗೆ 7 ಮಾರ್ಕ್ಸ್ ಕ್ವಶನ್ ಕೇಳ್ತಾರ ಅವ್ರು ಫಿಕ್ಸ್. ಭಾಳ ಮಂದಿ ಕೇಳತ್ತಿದ್ರಿ ಪಾಸಿಂಗ್ ಪ್ಯಾಕೇಜ್ ಹೆಂಗೆ ಅಂತ ಹೇಳತ್ತೀರಿ. ಸೊ ನಾ ಹೇಳ್ತೀನಿ ಕೇಳ್ರಿ, ನಿಮ್ಗೆ 4th ಮಾಡಲ್ನಾಗ ನಮ್ಗೆ ಆಲ್ರೆಡಿ ಒಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡೀನಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ 15 to 20 ಮಾರ್ಕ್ಸ್ ಫಿಕ್ಸ್ ಬರ್ತದೆ. ನಾನು 20 ಮಾರ್ಕ್ಸಿಂದ ಪೂರ ಹೇಳ್ಕೊಟ್ಟಿನಿ ನಿಮ್ಗೆ. ನೀವು ಹೋಗಿ ಅಲ್ಲಿ 2 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ರು 15 ಮಾರ್ಕ್ಸ್ ಬರ್ತದೆ. ಮಾಡಲ್ ಒನ್ ಒಳಗಿಂದು 7 ಮಾರ್ಕ್ಸ್ ಹಿಡ್ದೀನಿ. ಮತ್ತು ಹಾರ್ಮೋನಿಕ್ ಅಂತ ಒಂದು ಕ್ವಶನ್ ಬರ್ತದೆ, ಅದು 7 ಮಾರ್ಕ್ಸ್. ಟೋಟಲ್ 14 ಅಲ್ಲಿ 20 34 ಆಯ್ತು ಇಲ್ಲಿ. ಬಟ್ ನಾ 5th ಮಾಡಲ್ನಾಗ ನಿಮ್ಗೆ ಯೂಲರ್ಸ್ ಮತ್ತು ಜಿಯೋಡೆಸ್ಗೆ ಎರಡು ಥಿಯರಮ್ನ ಹೇಳ್ಕೊಡ್ತೀನಿ. ಅವು 7 ಮಾರ್ಕ್ಸಿಗೆ ಯಾಕಡೆ ಬೇಕು ಕೇಳ್ಬೋದು, ಬಟ್ ಅದು ಒಂದ್ರ ಫಿಕ್ಸ್ ಕೇಳ್ತಾರೆ. ಸೊ ಅಲ್ಲಿ ಮೇನ್ ಫೋಕಸ್ ಮಾಡಾಕತ್ತೀರಿ. ಅಲ್ಲಿ ಒಂದು 7 ಮಾರ್ಕ್ಸ್ ಬಂದ್ರೆ ನಿಮ್ಗೆ 34ದಿಂದ ಪ್ಲಸ್ 7 41 ಆಗುತ್ತೆ. ಮತ್ತು ಹಂಗೆ ಕುರ್ತಾ ಅಂತ ಹೇಳ್ಕೊಡ್ತೀನಿ. 47 ಮಾರ್ಕ್ಸ್ ನೀವು ಬರೋದ್ರ ಅವ್ರು ನಿಮ್ಗೆ 35 ತನಕ ಹಾಕಿ ಪಾಸ್ ಮಾಡೇ ಮಾಡ್ತಾರೆ ಕಂಪಲ್ಸರಿ. ಸೊ ಪಾಸಿಂಗ್ ಏನು ಅಷ್ಟು ತಲೆ ಕೆಡ್ಸೋಕೆ ಹೋಗ್ಬಿಟ್ರೆ ಏನು ಹೇಳ್ತೀನಿ, ನಾನು ಜಸ್ಟ್ ಫಾಲೋ ಮಾಡ್ಕೋತೀವ್ರಿ. 100% ವರ್ಕ್ ಆಗ್ತದೆ. ಫಸ್ಟ್ ಈಗ ಯೂನಿಟ್ ಸ್ಟೆಪ್ ಫಂಕ್ಷನ್ ಹೇಳ್ತೀನಿ. ಯೂನಿಟ್ ಸ್ಟೆಪ್ ಫಂಕ್ಷನ್ ಒಳಗೆ ಟೋಟಲ್ 2 ಟೈಪ್ಸ್ ಬರ್ತಾವೆ. 2 ಟೈಪ್ಸ್ ಅನ್ನೋಕ್ಕೇನಿಲ್ಲ, ಸೇಮ್ ಮೆಥಡ್ ಇರ್ತದೆ. ಜಸ್ಟ್ ನಿಮ್ಗೆ ಏನು ಅನ್ಸೋ ಒಂದ್ಸಲ ನಂಬರ್ಸ್ ಕೊಡ್ತಾರೆ, ಒಂದ್ಸಲ ಕಾಸ್ ಥೀಟಾ ಸೈನ್ ಥೀಟಾ, ಸೊ ಟ್ರಿಗ್ನೋಮೆಟ್ರಿ ಕೊಡ್ತಾರೆ ಅಂತ. ಒಂದು ನ್ಯೂಮರಿಕಲ್ಸ್ ಕೊಟ್ಟಾಗ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ, ಮತ್ತು ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ ಕೊಟ್ಟಾಗ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ಸೊ ನಾ ಯಾವ ವಿಡಿಯೋಸ್ ಮಾಡ್ತೀನಲ್ಲ ಆ ವಿಡಿಯೋಸ್ಗೆ ಹೆಚ್ಚು ಫೋಕಸ್ ಮಾಡಿರಿ. ಯಾಕಂದ್ರೆ ನಾ ಯಾವ್ದು ರಿಪೀಟೆಡ್ ಕ್ವಶನ್ ಕೇಳ್ತಾರಲ್ಲ ಎಕ್ಸಾಮ್ದ ವ್ಯಾಲ್ಯೂಸ್ ತೊಗೊಂಡು ಅವಕ್ಕೆ ಹೆಚ್ಚು ಫೋಕಸ್ ಮಾಡಿರ್ತೀನಿ. ಮೇನ್ ಅದನ್ನ ತಲೆ ಇಟ್ಕೋರಿ. ಸೊ ಇವತ್ತಾನ ಇದು ಯೂನಿಟ್ ಸ್ಟೆಪ್ ಫಂಕ್ಷನ್ ಹೇಳ್ತೀನಿ. ಯೂನಿಟ್ ಸ್ಟೆಪ್ ಫಂಕ್ಷನ್ದಾಗ ಮೇನ್ ಅದು ಕ್ವಶನ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಅಂತ ಕಾಣಿಸ್ತಂದ್ರೆ ಇದೊಂದು ಮೇನ್ ಇರ್ತದೆ. ಇದ್ರಾಗ ಅವ್ರು ಏನೋ ಒಂದು ಪ್ರಾಪರ್ಟಿ ಸ್ಟಾರ್ಟಿಂಗ್ ಸ್ಟೆಪ್ ಇಷ್ಟೇ ಕೊಟ್ಟಿರ್ತಾರೆ. ಇಲ್ಲಿಡ್ದು ಏನು ಮಾಡತ್ತೀನಲ್ಲ ನಾ ಒಂದೊಂದೊಂದು ನೀವು ಅಲ್ಲಿ ಎಕ್ಸಾಮ್ದಾಗ ಬಿಡಿಸ್ಬೇಕಾಗ್ತದೆ. ಸೊ ಪ್ಲೀಸ್ ಕೇರ್ಫುಲ್ಲಾಗಿ ಕೇಳಿಸ್ಕೋರಿ. ಫಸ್ಟ್ ಪ್ರಾಪರ್ಟಿ ಬರೀದು ಭಾಳ ಇಂಪಾರ್ಟೆಂಟ್ ಅದ. ಇದು ಏನು ಸ್ಟೆಪ್ ಬರೀತಾರಲ್ಲ ಪ್ರಾಪರ್ಟಿ, ಇದು ಬರೆದ್ರಂದ್ರೆ ನಿಮ್ಗೆ ಆಲ್ಮೋಸ್ಟ್ ಪ್ರಾಬ್ಲಮ್ ಇಲ್ಲೇ ನೀವು ತಿಳ್ಕೊಂಡ್ಬಿಟ್ಟಂಗಿದು. ಇಲ್ಲಿ ಮುಂದಿಂದೆಲ್ಲ ಏನಿಲ್ಲ, ಜಸ್ಟ್ ಬರೀ ಸಾಲ್ವ್ ಮಾಡ್ಕೋತ ಹೋದಂಗೈತಿ. ಇದು ಸ್ಟೆಪ್ ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸ್ಕೋರಿ. ಏನಂದ್ರ ನಾ ಇದೊಂದು ಟ್ರಿಕ್ ಅಂತ ಹೇಳ್ದಂಗೆ ಹೇಳ್ತೀನಿ, ಅಥವಾ ಇದು ಮೆಥಡ್ ಅಂತ ನೀವೇ ತಿಳ್ಕೋರಿ. ಬಟ್ ಇದನ್ನ ಫಾಲೋ ಮಾಡ್ರಿ ಹ್ಯಾಸ್ ಇಟ್ ಈಸ್ ನ ಹೇಳಿದ್ದನ್ನ. ಇಲ್ಲಿ ಸ್ಟಾರ್ಟಿಂಗ್ ಏನದ 1 ಅದ. ಸ್ಟಾರ್ಟಿಂಗ್ ಏನದ ರೀ ಇಲ್ಲಿ 1 ಅದ. ಸಪೋಸ್ ಇಲ್ಲಿ ಯಾವ ನಂಬರ್ 3 4 5 ಏನ್ ಬೇಕಾದ್ ಬರ್ಲಿ, ಇಲ್ಲಿ ಏನ್ ಬಂದಿರ್ತದಲ್ಲ ಅದನ್ನ ಹ್ಯಾಸ್ ಇಟ್ ಈಸ್ ನ ಇಟ್ಕೋಬೇಕು. ಇಲ್ಲಿ ಫಸ್ಟ್ ಎಫ್ ಆಫ್ ಟಿ ಅಂದ್ರೆ ಇದು ಪ್ರಾಪರ್ಟಿ ಹೇಳ್ತೀನಿ. ಎಫ್ ಆಫ್ ಟಿ ಇಸ್ಕೊಲ್ ಟು ಈಗ ಒಂದು ಬಿಡಿಸ್ಕೊತೀನಿ. ಇಲ್ಲೇನು 2 ಬಂತ 2 ಇಟ್ಕೊಂಡೆ, 3 ಬಂತ 3 ಇಟ್ಕೊಂಡೆ, ಇಲ್ಲಿ 1 ಬಂದದ ಸೊ 1 ಅಂತ ಇಟ್ಕೊಂಡೆ. ಪ್ಲಸ್ ಇಲ್ಲಿ ನೋಡ್ರಿ ಈ ಸ್ಟೆಪ್ ಇದಿಷ್ಟೇ ಹೆಂಗ್ ಬಂತು, ನೆಕ್ಸ್ಟ್ ಇದು ಹೆಂಗ್ ಬಂತು ಅಂತ ಎರಡು ಹೇಳ್ತೀನಿ. ಫಸ್ಟ್ ಒಂದು ತಲೆ ಇಟ್ಕೊರಿ, t-1 ಇದು ಏನಂದ್ರ ಇಲ್ಲಿ ಸೆಕೆಂಡ್ ಅದ, ಇಲ್ಲಿ ಫಸ್ಟ್ ಮ್ಯಾಲ ಏನಿರ್ತದ ಅದಕ್ಕೆ ಮೈನಸ್ ಮಾಡ್ಬೇಕು. ಇಲ್ಲಿ ಸಪೋಸ್ 2 ಇತ್ತಂದ್ರೆ t-2, t-3, t-4 ಹಿಂಗೆ ಏನಿತ್ತಂದ್ರೆ ಸಪೋಸ್ ಮೈನಸ್ ಈಗ 1 ಅದ. ಸೊ ನಾ ಏನ್ ಮಾಡ್ತೀನಿ, t-1 ಯೂನಿಯನ್ ಆಫ್ ಇಲ್ಲಿ ರೇಂಜ್ ತಗೊಳತ್ತೀವಿ. ಈ ಸೈಡ್ ಏನ್ ತಗೋತೀವಿ ನಾವು, ರೈಟ್ ಹ್ಯಾಂಡ್ ಸೈಡ್ ರೇಂಜ್ ತಗೋತೀವಿ. ಈ ಕಡೆ ಸೈಡ್ ಏನ್ ತಗೊಂಡೆ ಗೊತ್ತಾಯ್ತಾ, t-1. ಸಪೋಸ್ ಇಲ್ಲಿ 2 ಇತ್ತಂದ್ರೆ t-2 ತಗೋತೀವಿ ಈ ಕಡೆ ಸೈಡ್ ತಗೊಳ್ಳೋದು. ಬಟ್ ಯೂನಿಯನ್ ಆಫ್ ಈ ಕಡೆ ಸೈಡ್ ರೇಂಜ್ ತಗೋತೀವಿ. ರೇಂಜ್ t-1 ಇದ್ರದ್ದು ಟಿ ಇನಿಷಿಯಲ್. ಟಿ ಎಲ್ಲಿ ಇಲ್ಲಿ ತಗೊಂಡಿಲ್ಲ ನಾ, ಟಿ ಇಲ್ಲಿ ನೋಡ್ರಿ ಈ ರೇಂಜ್ಗಳು ಬರತ್ತಾವ. ಇದು ಟಿ ಅಂತ ಹೆಸರು ಕೊಟ್ಟಾರ. ಸೊ ಟಿ ರೇಂಜ್ ಎಲ್ಲಿ ಸ್ಟಾರ್ಟ್ ಆಗತ್ತದ, ಇನಿಷಿಯಲಿ 1 ಸ್ಟಾರ್ಟ್ ಆಗತ್ತೆ. ಇನಿಷಿಯಲ್ ತಗೋಬೇಕು t-1. ಸೊ ಈ ಸ್ಟೆಪ್ ತಿಳಿತಾ ನಿಮ್ಗೆ ಫಸ್ಟ್ ಏನ್ ಮಾಡ್ತೀವಿ, ಮ್ಯಾಲಿನ ತಗೊಂಡಿವಿ, ಆಮೇಲೆ ಇಲ್ಲಿ ಇನಿಷಿಯಲ್ ರೇಂಜ್ ತಗೊಂಡಿ ಯೂನಿಯನ್, ಇದು ಯೂನಿಯನ್. ನೆಕ್ಸ್ಟ್ ಇಷ್ಟು ಹಾಕೊಳ್ಳೋದು ತಿಳಿತಾ. ನೆಕ್ಸ್ಟ್ ಈ ಸ್ಟೆಪ್ಪಿಗೆ ಬರ್ರಿ. ಇಲ್ಲಿನೂ ಕೂಡ ಸೇಮ್, ಇದು ಮ್ಯಾಲಿಂದು ಮೈನಸ್ ಮಾಡ್ಬೇಕು, t² ಮೈನಸ್ ಟಿ. ಸಪೋಸ್ ಇಲ್ಲಿ t² ಐತಂದ್ರೆ t² ಮೈನಸ್ t², t³ ಇತ್ತಂದ್ರೆ t² ಮೈನಸ್ t³. ಫಸ್ಟ್ ಮ್ಯಾಲಿಂದ ಏನಿರ್ತದಲ್ಲ ಅದನ್ನ ಮೈನಸ್ ಮಾಡ್ಕೋಬೇಕು. t² ಮೈನಸ್ ಟಿ ಯೂನಿಯನ್ ಆಫ್ ಮತ್ ಸೇಮ್ ಯೂನಿಯನ್ ಆಫ್ ಇದ್ರ ರೇಂಜ್ ಸ್ಟಾರ್ಟಿಂಗ್ ಇನಿಷಿಯಲ್ ಕೊಟ್ಟಿಲ್ಲ, ಬಟ್ ರೇಂಜ್ ಒಂದೇ ಕೊಟ್ಟ ಬಿಟ್ಟಾರ 2 ಅಂತ ಹೇಳಿ. ಅದಕ್ಕೆ ನಾ ಏನ್ ಮಾಡ್ತೀನಿ, t-2. ಸರ್ ಇಲ್ಲಿ t² ಅದಲ್ಲಿ ನೀವು ಟಿ ಇಟ್ಕೊಂಡ್ರೆ ಇಂಥ ಕನ್ಫ್ಯೂಸ್ ಆಗ್ಬೇಡ್ರಿ. ನಾ ಅವಾಗ ಹೇಳಿ ನಿಮ್ಗೆ, ನಾ ಇಲ್ಲಿ ತೊಳತೀನಿ, ಇವು ತೊಳತೀನಿ ಟಿ. ಇಲ್ಲಿ ನಾ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಫೋಕಸ್ ಮಾಡತ್ತಿಲ್ಲ, ಟಿ ಇಲ್ಲಿ ಐತಿ. ಸೊ t-2. ಸೊ ಈ ಸ್ಟೆಪ್ನು ತಿಳಿತಾ ನಿಮ್ಗೆ. ಇದು 1 ಅಂತೂ ಇಲ್ಲಿ ಇಟ್ಕೊಂಡೆ. ಇದು ಸ್ಟೆಪ್ ಬಿಡಿಸೋದು ಹೇಳಿದೆ, ಇದನ್ನು ಹೇಳಿದೆ. ಇದು ಮೇನ್ ಪ್ರಾಪರ್ಟಿ. ಇದು ಪ್ರಾಪರ್ಟಿ ತಿಳಿತಂದ್ರೆ ನಿಮ್ಗೆ ಮುಂದೆ ಪ್ರಾಬ್ಲಮ್ ಭಾಳ ಅಂದ್ರೆ ಭಾಳ ಈಸಿ ಆಗ್ತದ. ಏನೂ ಇರಲ್ಲ ಪ್ರಾಬ್ಲಮ್. ಇಷ್ಟು ತಿಳ್ಕೊಳ್ಳೋದೆ ಮೇನ್ ಅದ. ಭಾಳ ಸಿಂಪಲ್ ಅದ ಇದು ಪ್ರಾಬ್ಲಮ್. ನೀವು ಆರಾಮ್ಸೆ ಅಟೆಂಪ್ಟ್ ಮಾಡ್ಬೋದು. ಏನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಇದು ಹ್ಯಾಸ್ ಇಟ್ ಈಸ್ ಇದೇ ಕ್ವಶನ್ ಕೇಳ್ತಾನೆ, ಇಲ್ಲ ಕಾಸ್ಟ್ ಒಂದು ಕೇಳ್ತಾನೆ, ಅದನ್ನು ನಿಮ್ಗೆ ವಿಡಿಯೋ ಹಾಕ್ತೀನಿ. ಎರಡು ಅಂತ ಪರ್ಫೆಕ್ಟ್ ಆಗಿ ಹೋದ್ರೆ ನಿಮ್ಗೆ ಮಾರ್ಕ್ಸ್ 100% ಬರ್ತದ. ನೆಕ್ಸ್ಟ್ ಈಗ ಈ ಪ್ರಾಪರ್ಟಿ ಅದ, ಇದಕ್ಕೆ ಲ್ಯಾಪ್ಲಾಸ್ ಹಾಕ್ತೇವೆ ನಾವು. ಜಸ್ಟ್ ಏನ್ ಲ್ಯಾಪ್ಲಾಸ್ ಹಾಕತ್ತೇವೆ ಅಂದ್ರೆ ಏನ್ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಜಸ್ಟ್ ಎಲ್ ಹಾಕತ್ತೀನಿ, ಎಲ್ ಅಂದ್ರೆ ಲ್ಯಾಪ್ಲಾಸ್. ಅದನ್ನ ಏನ್ ಮಾಡ್ತೀನಿ, ನೀವು ಎಲ್ಲದಕ್ಕೂ ಜೋಡಿಸ್ಕೋತದ. ಅದೇನ್ ಲ್ಯಾಪ್ಲಾಸ್ ಹಾಕೋದಂದ್ರೆ ಎಲ್ ಲ್ಯಾಪ್ಲಾಸ್ ಎಲ್ ಎಫ್ ಆಫ್ ಟಿ, ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅನ್ನಂಗೆ ಎಲ್ ಹಾಕಿದೆ. ಜಸ್ಟ್ ಇಲ್ಲಿ 1 ಅದ, ಎಲ್ ಹಾಕಿದೆ. ಸೊ ಇದು ಅಷ್ಟು ಕುಡಿಸಿ 1 ಅಂತ ಹೇಳಿನಿ. ಸೊ ಅಷ್ಟಕ್ಕೂ ಒಂದೇ ಹಾಕ್ತೀನಿ, ಎಲ್ ಎಫ್ ಆಫ್ ಲ್ಯಾಪ್ಲಾಸ್ ಟಿ. ನೋಡ್ರಿ, ಎಲ್ ಲ್ಯಾಪ್ಲಾಸ್ ಆಫ್ t-1 ಯೂನಿಯನ್ ಆಫ್ t-1 ಅಷ್ಟಕ್ಕೂ ಹಾಕಿನಿ. ಸೊ ಅಷ್ಟಕ್ಕೂ ಇದನ್ನ ಇಟ್ಕೊಂಡೆ. ನೆಕ್ಸ್ಟ್ ಪ್ಲಸ್ ಈಗ ಇದು ಅಂದ್ರೂ ಅಷ್ಟು ಅಂತ ಹೇಳಿನಿ. ಸೊ
ಲ್ಯಾಪ್ಲಾಸ್ ಆಫ್ ಟಿ ಸ್ಕ್ವೇರ್ ಮೈನಸ್ ಟಿ ಯೂನಿಯನ್ ಟಿ ಮೈನಸ್ 2 ಇದನ್ನೇ ಮ್ಯಾಲಿಂದ ಇಟ್ಕೊಂಡೆ. ಈಗ ಇದಕ್ಕೆ ಏನಂತ ಇಟ್ಕೋತೀನಿ, ಇಕ್ವೇಶನ್ 1 ಅಂತ ಇಟ್ಕೋತೀನಿ. ಸೊ ಗೈಸ್ ಇದಕ್ಕೆ ಇಕ್ವೇಶನ್ ಏನಂತ ಇಟ್ಕೋತೀನಿ, 1 ಅಂತ. ಫಸ್ಟ್ ಪ್ರಾಪರ್ಟಿ ಹಾಕೋ ತಿಳಿತು, ಆಮೇಲೆ ಲ್ಯಾಪ್ಲಾಸ್ ಹಾಕೊಂಡಿವಿ, ಆಮೇಲೆ ಇದು ಫಾರ್ಮುಲಾ ನೆನ್ಪಿಟ್ರು ಬಂತು ಬಿಟ್ರು ಬಂತು. ಜಸ್ಟ್ ನೀವು ಬಟ್ ಮೆಥಡ್ ತಿಳಿಬೇಕಂದ್ರೆ ಫಾರ್ಮುಲಾ ಇಂಪಾರ್ಟೆಂಟ್ ಆಯ್ತು, ಯಾಕಂದ್ರೆ ಮ್ಯಾಥ್ಸ್ ಒಳಗೆ ಫಾರ್ಮುಲಾ ಇರಲಾರ್ದು ಯಾವ ಮೆಥಡು ಬಿಡ್ಸಾಕಾಗಲ್ಲ ನೀವು. ಸೊ ಇದು ಮೆಥಡ್ ನಮ್ಗೆ ಎಲ್ ಎಫ್ ಆಫ್ ಟಿ ಮೈನಸ್ ಎ ಯೂನಿಯನ್ ಆಫ್ ಟಿ ಮೈನಸ್ ಇದು ಏನೋ ನೆನ್ಪಿಡಾತಿರ್ತಾರೆ ಅಂದ್ರೆ ಏನಂತ ತಿಳ್ಕೋಬೇಕು, ಜಸ್ಟ್ ಟಿ ಮೈನಸ್ 1 ಯೂನಿಯನ್ ಆಫ್ ಟಿ ಮೈನಸ್ 1 ಆಲ್ರೆಡಿ ಮ್ಯಾಲ್ ತೊಗೊಂಡಿರ್ತಾರಲ್ಲ. ಜಸ್ಟ್ ಎದಲ್ಲಿ ಏನು ತೊಗೊಳತ್ತೀನಿ, ಎದಲ್ಲಿ 1 ಕಾಣತ್ತದ, ಇಲ್ಲಿ ಎದಲ್ಲಿ 1 ಕಾಣತ್ತದ. ಸೊ ಇದೇ ಇದು ಸ್ಟೆಪ್ ಬಿಡಿಸ್ಬೇಕಂದ್ರೆ ಈ ಫಾರ್ಮುಲಾ ನಂಗೆ ಗೊತ್ತಿರಬೇಕು. ಈ ಸ್ಟೆಪ್ ಬಿಡಿಸ್ಬೇಕಂದ್ರೆ ನಂಗೆ ಈ ಫಾರ್ಮುಲಾ ಗೊತ್ತಿರಬೇಕು. ಸೊ ನೋಡ್ರಿ, ಇದು ಮತ್ತು ಇದು ಎರಡು ಕಂಪೇರ್ ಮಾಡ್ರಿ. ಇದು ಟಿ ಮೈನಸ್ 1 ಯೂನಿಯನ್ ಆಫ್ ಟಿ ಮೈನಸ್ 1 ಟಿ ಮೈನಸ್ ಎ ಯೂನಿಯನ್ ಆಫ್ ಟಿ ಮೈನಸ್ ಎ ಜಾಗನಾಗ 1 ಅಂತ ಕಾಣಿಸತ್ತದ ನಮ್ಗೆ ಅಷ್ಟೇ. ಅದನ್ನಷ್ಟೇ ತಲೆ ಇಟ್ಕೋರಿ. ಬಟ್ ಇದ್ರ ಫಾರ್ಮುಲಾ ಏನದ, ಇ ಪವರ್ ಮೈನಸ್ ಎ ಇ ಟು ದಿ ಪವರ್ ಆಫ್ ಮೈನಸ್ ಎ ಇಂಟು ಎಸ್ ಇಂಟು ಎಫ್ ಬಾರ್ ಆಫ್ ಎಸ್. ಇದು ಎಫ್ ಬಾರ್ ಆಫ್ ಎಸ್ ಫಾರ್ಮುಲಾ ಬರೀರಿ, ನಿಮ್ಗೆ ಅಲ್ಲಿ ಮಾರ್ಕ್ಸ್ ಸಿಗ್ತಾವು. ಎಫ್ ಬಾರ್ ಆಫ್ ಹಿಂಗೆ ನೀಟಾಗಿ ಬರ್ದ್ರೆ ನಮ್ಗೆ ನೀಟಾಗಿ ಮಾರ್ಕ್ಸ್ ಸಿಗ್ತಾವು. ನಾ ಯಾವ ಥರ ವಿಡಿಯೋ ಮಾಡ್ತಿರ್ತೀನಿ ಅದು ನಿಮ್ಗೆ ಮೇನ್ ಎಕ್ಸಾಮ್ ಹೆಲ್ಪ್ ಆಗತ್ತೆ ಮಾಡತ್ತೀನಿ. ಅದು ಇದು ಯಾವ ಥರ ಪ್ಯಾಟರ್ನಾಗ ನಾ ಬರೆಯತ್ತೀನಿ ಅದೇ ಥರ ಪ್ಯಾಟರ್ನಾಗ ಹೋಗಿ ನೀವು ಬರೀರಿ ಅಲ್ಲಿನೂ. ನೆಕ್ಸ್ಟ್ ಇದು ಫಾರ್ಮುಲಾ ಹಾಕ್ತೀರಿ. ಸೊ ನಮಗೀಗ ಇ ಪವರ್ ಇದು ಬೇಡ, ಬಟ್ ಎಫ್ ಬಾರ್ ಆಫ್ ಎಸ್ ಕಂಡುಹಿಡಿಬೇಕಾಗ್ತದ. ಇದು ಸ್ಟೆಪ್ ಅಂದ್ರೆ ಇದು ಅಂತ ಹೇಳಿ ನಮ್ಗೆ ಗೊತ್ತದ. ಬಟ್ ಈಗ ಎಫ್ ಬಾರ್ ಆಫ್ ಎಸ್ ಕಂಡುಹಿಡಿದು ಹೆಂಗಂದ್ರೆ ಇಲ್ಲದ ನೋಡ್ರಿ, ಸ್ಟೆಪ್ 1 ಇಲ್ಲಿ ಹಿಡಿದು ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದ. ಇದು ಮೇನ್ ಇಷ್ಟು ಹಾಕೊಂಡ್ರೆ ಅಂದ್ರೆ ನಿಮ್ದು ಆಲ್ಮೋಸ್ಟ್ 50% ಡನ್. ಇಷ್ಟು ಮಾಡಿದ್ರೆ ಅಂದ್ರೆ ನಿಮ್ಮ ಪ್ರಾಬ್ಲಮ್. ಈಗ ಇಲ್ಲಿ ಏನಿಲ್ಲ, ಬರೀ 2 ಸ್ಟೆಪ್ ಅದಾವ. 2 ಸ್ಟೆಪ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಮುಗೀತದ. ಅದು 2 ಸ್ಟೆಪ್ನು ಈಸಿ ಅದಾವು ನೋಡ್ರಿ. ಫಸ್ಟ್ ಇದು ಈ ಕಡೆ ಸೈಡಿಂದು ಇಲ್ಲಿ ಸ್ಟಾರ್ಟ್ ಆಗತ್ತ. ಬಟ್ ಇಲ್ಲಿ ನೋಡ್ರಿ, ಎಫ್ ಟಿ ಮೈನಸ್ 1 ಈಕ್ವಲ್ ಟು ಟಿ ಮೈನಸ್ 1 ಇದು ಹೆಂಗೆ ಇಟ್ಕೊಂಡ್ರಿ ಸರ್ ಅದಕ್ಕೆ ಏನಿಲ್ಲ, ಸಿಂಪಲ್ ಹೇಳ್ತೀನಿ ಕೇಳೋಣ. ಇದನ್ನ ಇಲ್ಲಿ ನೋಡ್ರಿ, ಇದನ್ನ ಕಂಡು ಹಿಡಿಯತ್ತೀವಿ ನಾವು. ಸೊ ಇದನ್ನ ಕಂಡು ಹಿಡಿಯಾಕಿರ್ತೀವಿ ಅಂದ್ರೆ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಇದ್ದಿದ್ದು, ರೈಟ್ ಕಾಲಿಟ್ಟು ಒಳಗೆ ಬರೀ ಅಂತಾರಲ್ಲ ಹಂಗೆ ಟ್ರಿಕ್ ನೆನಪಿಡ್ಕೋರಿ. ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಇದ್ದಿದ್ದು ಈ ಕಡೆ ಇಟ್ಕೋತೀನಿ ಟಿ ಮೈನಸ್ 1. ಇಲ್ಲಿ ಟಿ ಮೈನಸ್ 2 ಇತ್ತು, ಟಿ ಮೈನಸ್ 2 ಇಟ್ಕೋತಿದೆ. ಇಲ್ಲಿ ಟಿ ಮೈನಸ್ 1 ಅದ, ಸೊ ಟಿ ಮೈನಸ್ 1 ಇಟ್ಕೊಂಡೆ. ಈಕ್ವಲ್ ಟು ಈ ಕಡೆ ಸೈಡ್ ಏನಿರ್ತದಲ್ಲ ಲೆಫ್ಟ್ ಸೈಡ್ ಇರ್ತದಲ್ಲ ಅದು ಟಿ ಮೈನಸ್ 1 ಈ ಕಡೆ ಇಟ್ಕೊಂಡೆ. ಇಲ್ಲಿ ಟಿ ಮೈನಸ್ 2 ಇತ್ತು, ಟಿ ಮೈನಸ್ 2 ಇಟ್ಕೋತಿದ್ದೆ. ಸೊ ಇಷ್ಟು ಇಟ್ಕೊಳ್ಳೋದು ಗೊತ್ತಾಯ್ತಾ. ಆಮೇಲೆ ಇಲ್ಲಿ ಟಿ ವ್ಯಾಲ್ಯೂ ಕಂಡು ಹಿಡಿಬೇಕು. ಫಸ್ಟ್ ಟಿ ವ್ಯಾಲ್ಯೂ ಕಂಡು ಹಿಡಿದಂದ್ರೆ ನಾ ಹೆಂಗೆ ಹೇಳ್ತೀನಿ, ಒಂದು ಟ್ರಿಕ್ ಹೇಳ್ತೀನಿ. ಸಪೋಸ್ ಇಲ್ಲಿ ಟಿ ಮೈನಸ್ 1 ಅದ ಇಲ್ಲ, ಯಾವಾಗ ಈ ಕಡೆ ಸೈಡಿಂದ ನೋಡ್ರಿ, ಟಿ ಮೈನಸ್ 1 ಇದ್ದಾಗ ನಾ ಏನು ಇಟ್ಕೊಡ್ತೀನಿ, ಟಿ ಈಕ್ವಲ್ ಟು ಟಿ ಪ್ಲಸ್ 1. ಸಪೋಸ್ ಇಲ್ಲಿ ನೋಡ್ರಿ, ಟಿ ಮೈನಸ್ 2 ಇತ್ತ ಟಿ ಪ್ಲಸ್ 2 ಅಂತ ಇಟ್ಕೋತೀನಿ. ಟಿ ಪ್ಲಸ್ 2 ಇತ್ತ ಟಿ ಮೈನಸ್ 2, ಟಿ ಮೈನಸ್ 1 ಟಿ ಪ್ಲಸ್ 1, ಟಿ ಪ್ಲಸ್ 1 ಟಿ ಮೈನಸ್ 1 ಅಪೋಸಿಟ್ ಸೈನ್ಸ್ ಇಟ್ಕೋತೀನಿ. ಅಂದ್ರೆ ಟಿ ಅಂದ್ರೆ ಅಪೋಸಿಟ್ ಸೈನ್. ಯಾಕೆ ಟಿ ಕಂಡು ಹಿಡಿತೀವಿ ಅಂದ್ರೆ ನೋಡ್ರಿ, ಇಲ್ಲಿ ಇದು ಟಿ ಅಂದ್ರೆ ಇದು ಇಷ್ಟು ಇಟ್ಕೋಬೇಕು, ಬರೀ ಇಟ್ಕೊಂಡು ಇಲ್ಲಿ ಟಿ ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಟಿ ಇದ್ದಲ್ಲಿ ಏನಂತ ತಗೊಂಡಿ, ಟಿ ಪ್ಲಸ್ 1. ಸೊ ಟಿ ಪ್ಲಸ್ 1 ಬರ್ದೆ, ಟಿ ಪ್ಲಸ್ 1 ಈಕ್ವಲ್ ಟು ಟಿ. ಇದನ್ನು ಇಲ್ಲಿ ತೊಗೊಳತೀನಿ, ಕ್ಲಿಯರ್ ಆಗಿ ತಿಳ್ಕೊರಿ. ಟಿ ಇದ್ದಲ್ಲಿ ಟಿ ಪ್ಲಸ್ 1 ಮೈನಸ್ 1 ಹಂಗೆ ಇಡ್ತೀನಿ, ಮತ್ತೆ ಹ್ಯಾಸ್ ಇಟ್ ಈಸ್ ಪ್ಲಸ್ 1 ಮೈನಸ್ 1 ನೆಕ್ಸ್ಟ್ ಸ್ಟೆಪ್ನ ಕ್ಯಾನ್ಸಲ್ ಆಗ್ತದೆ. ಬಟ್ ಇಲ್ಲಿ ನೋಡ್ರಿ, ಟಿ ಅಂದ್ರೆ ಮತ್ತೆ ನಾ ಏನು ತಗೊಂಡಿನಿ, ಟಿ ಪ್ಲಸ್ 1. ಸೊ ಟಿ ಅಂದ್ರೆ ಏನು ತಗೋತೀನಿ, ಟಿ ಪ್ಲಸ್ 1 ಮೈನಸ್ 1 ಹ್ಯಾಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಸ್ಟೆಪ್ನ ಮೈನಸ್ 1 ಪ್ಲಸ್ 1 ಕೆಟ್ ಕ್ಯಾನ್ಸಲ್. ಟಿ ಅಂದ್ರೆ ಎಫ್ ಆಫ್ ಟಿ ಅಂದ್ರೆ ಎಫ್ ಆಫ್ ಟಿ ಇಟ್ಟೆ, ಯಾಕಂದ್ರೆ ಟಿ ಅಷ್ಟೇ ಉಳಿದಿತ್ತು. ನೆಕ್ಸ್ಟ್ ಇಲ್ಲಿ ಈಕ್ವಲ್ ಟು ಇಲ್ಲಿನೂ ಪ್ಲಸ್ ಟಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಟಿ ಅಷ್ಟೇ ಉಳಿತು, ಟಿ ಅಷ್ಟೇ ಬರ್ದು ಎಫ್ ಆಫ್ ಟಿ ಈಕ್ವಲ್ ಟು ಟಿ. ಇಷ್ಟು ಮಾಡಿದ್ರಿ, ಇದರ ಬೇಸಿಕ್ ಮ್ಯಾಥ್ಸ್ ಗತಿನ ಹೇಳಿದೆ ನಿಮ್ಗೆ. ಬಟ್ ಈಗ ಇದಕ್ಕೆ ಏನು ಹಚ್ತೀನಿ ಅಂದ್ರೆ ಲ್ಯಾಪ್ಲಾಸ್ ಹಚ್ತೀನಿ. ಎಫ್ ಆಫ್ ಟಿ ಬರೋಣ, ಇಲ್ಲಿ ಏನು ಹಚ್ಚಬೇಕು, ಲ್ಯಾಪ್ಲಾಸ್. ಎಲ್ ಎಫ್ ಆಫ್ ಟಿ ಈಕ್ವಲ್ ಟು ಎಲ್ ಆಫ್ ಟಿ. ಸರ್ ನಂಗೆ ಎಲ್ ಎಫ್ ಆಫ್ ಟಿ ಅಂದ್ರೆ ಎಫ್ ಆಫ್ ಟಿ, ಎಲ್ ಆಫ್ ಜಿ ಆಫ್ ಟಿ ಬರಲಿ, ಎಚ್ ಆಫ್ ಟಿ ಬರಲಿ, ಎಮ್ ಆಫ್ ಟಿ ಬರಲಿ, ನೀವು ತೊಗೊಂಡಂಥ ವೇರಿಯೇಬಲ್ ಜಸ್ಟ್. ಇಲ್ಲಿ ಎಲ್ ಎಫ್ ಆಫ್ ಟಿ ಅಂದ್ರೆ ಎಫ್ ಬಾರ್ ಆಫ್ ಎಸ್. ಎಲ್ ಎಫ್ ಆಫ್ ಟಿ ಅಂದ್ರೆ ಎಫ್ ಬಾರ್ ಆಫ್ ಎಸ್. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದ್ರೆ ಎಫ್ ಬಾರ್ ಆಫ್ ಎಸ್. ಇದು ಯಾವುದೇ ಬರಲಿ ಎಫ್ ಬಾರ್ ಆಫ್ ಎಸ್ ಬರ್ತದ. ಜಿ ತೊಗೊಂಡ್ರೆ ಜಿ ಬಾರ್ ಆಫ್ ಎಸ್, ಎಚ್ ತೊಗೊಂಡ್ರೆ ಎಚ್ ಬಾರ್ ಆಫ್ ಎಸ್, ಹಿಂಗೆ ತೊಗೋಬೇಕು. ಬಟ್ ಇಲ್ಲಿ ಏನಿರ್ತದೆ ನೋಡ್ರಿ, ಮೇನ್ ಇಲ್ಲದ, ಇಲ್ಲಿ ಲ್ಯಾಪ್ಲಾಸ್ ಆಫ್ ಟಿ ಹಾಕಿದ್ದೇನೆ. ಈ ಟಿಗೆ 1/s² ಅಂತ ಯಾಕೆ ತೊಗೊಂಡೆ ಅಂದ್ರೆ ಇಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ. ಈ ಟ್ರಿಕ್ ಅಲ್ಲಿ ಮೇನ್ ಫಾರ್ಮುಲಾ, ಬಟ್ ನಾನು ನಿಮ್ಗೆ ಟ್ರಿಕ್ ಆಗಿ ನೆನ್ಪಿಟ್ಕೊಳಕ್ಕೆ ಹೇಳ್ತೀನಿ. ಸೊ ಇಲ್ಲಿ ಟಿ ಈಕ್ವಲ್ ಟು 1/s², ಇದು ಫಾರ್ಮುಲಾ. ಸಪೋಸ್ ಈ ನೋಡ್ರಿ, ಟಿಗೆ ಇಲ್ಲಿ ಪವರ್ ಏನಿತ್ತು ಏನೇ ಇರ್ಲಿಕ್ಕಂದ್ರೆ 1, ಅದು 1 ಇದ್ದು ಮ್ಯಾಲೆ ಇಟ್ಕೊಂಡೆ. ಕೆಳಗಿದ್ದಕ್ಕೆ ಏನು ಮಾಡ್ತೀನಿ, ಎಸ್ ಪವರ್ ಏನೇ ಇರ್ತದೆ ಅದಕ್ಕೊಂದು ಆ್ಯಡ್ ಮಾಡ್ತೀನಿ, s². ಸಪೋಸ್ ಇಲ್ಲಿ ನೋಡ್ರಿ, ಟಿ ಸ್ಕ್ವೇರ್ ಅದ, ಸ್ಕ್ವೇರ್. ಈಗ ಮ್ಯಾಲಿದ್ದನ್ನು ಹಂಗೆ ಇಟ್ಕೊಂಡೆ 2 ಅಂತ ಹೇಳಿ. ತೆಳಗಿದ್ದಕ್ಕೆ ಏನು ಮಾಡ್ತೀನಿ, ಒಂದು ಆ್ಯಡ್ ಮಾಡ್ತೀನಿ, s/2 ಅದ. ಇಲ್ಲಿ 2 ಇದ್ದಿನ ಎಷ್ಟು ನಂಬರ್ ಯಾವ 3. ಸೊ ಹಂಗೆ ಸಪೋಸ್ ಟಿ ಟು ದಿ ಪವರ್ ಆಫ್ 7 ಕೊಟ್ಟ ನಿಮ್ಗೆ, ಅದ್ರ ಲ್ಯಾಪ್ಲಾಸ್ ಕಂಡು ಹಿಡಿ ಅಂದ್ರು. ಅವಾಗ ನಾನು ಮ್ಯಾಲಿದ್ದು ಹ್ಯಾಸ್ ಇಟ್ ಇಸ್ 7 ಇಟ್ಕೊಂಡು s ಟು ದಿ ಪವರ್ ಆಫ್ 1 ಆ್ಯಡ್ 8. ಇದು ಲ್ಯಾಪ್ಲಾಸ್ ಟಿ ಆಫ್ ಲ್ಯಾಪ್ಲಾಸ್ ಆಫ್ ಟಿ ಕಂಡು ಹಿಡಿದು. ಯಾವಾಗೂ
ಟಿ ಪವರ್ ಏನೇ ಬರಲಿ ಅದನ್ನ ಮುಂದೆ ಇಟ್ಕೋಬೇಕು, ಅದ್ರ ಕೆಳಗಿದ್ದು ಎಸ್ ಗೆ ಆಡ್ ಮಾಡ್ಬೇಕು. ಇದು ಟ್ರಿಕ್ ಅದು. ಸೊ ಏನ್ ಮಾಡ್ಬೇಕು, ಅದು ಮ್ಯಾಲ ಇದಕ್ಕೆ ಇಲ್ಲಿ ಏನಿರ್ಲಿಕ್ಕೆ 1, ಸೊ 1 ಬರ್ದೆ, ಥರ್ಡ್ ಡಿವೈಡ್ 1 ಪ್ಲಸ್ ಎಸ್, ನಾ ಏನ್ ಹೇಳಿದೆ ಒಂದು ಆಡ್ ಮಾಡ್ಬೇಕಂತ ಹೇಳಿದ್ದೆ, ಎಸ್ ಸ್ಕ್ವೇರ್ 1 ಡಿವೈಡ್ ಬೈ ಎಸ್ ಸ್ಕ್ವೇರ್, ಎಫ್ ಬಾರ್ ಆಫ್ ಎಸ್ ಕಂಡು ಹಿಡಿದ್ವಿ. ಇದು ಈಗ ಇದು ನಮ್ಗೆ ಸಿಕ್ತ ಆನ್ಸರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಇದು ಕಂಡು ಹಿಡಿಬೇಕು. ಸೊ ಇದು ಕಂಡು ಹಿಡಿಬೇಕಂದ್ರೆ ಸೇಮ್ ಏನಿಲ್ಲ, ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಇದು ಕಡೆ ಇಟ್ಕೋಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಇದು ಕಡೆ ಇಟ್ಕೋಬೇಕು. ಆಮೇಲೆ ಟಿ ಅಂದ್ರೆ ಏನಂತ ಇಟ್ಕೋಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅದೇ ಹೇಳ್ತೀನಿ ನೋಡ್ರಿ, ಇಲ್ಲಿ ಇಷ್ಟೇ ಅದ. ನೀವು ಇದನ್ನ ಭಾಳ ಸ್ಲೋ ಆಗಿ ಬಿಡಿಸ್ಕೋತ ಹೋಗಿನ ಇಷ್ಟು ಕಾಣ್ಯದ, ಬಟ್ ಭಾಳ ಸಿಂಪಲ್ ಅದ. ಬೇಸಿಕ್ ಮ್ಯಾಥ್ಸ್ ಅಪ್ಲೈ ಮಾಡಿ ನಟ್ಟೆ ನೋಡಕ್ಕೆ ಅಷ್ಟೇ ದೊಡ್ಡದ. ವಿಡಿಯೋ ಸ್ಕಿಪ್ ಮಾಡಿ ಕೂತ್ ಬಿಡಬೇಡ್ರಿ. ಇಷ್ಟು ಬಂದ್ಗಳೇ ಜಿ ಟಿ -2 ಈಕ್ವಲ್ ಟು ಟಿ ಸ್ಕ್ವೇರ್ ಮೈನಸ್ ಟಿ. ಇದು ಹೆಂಗೆ ಬರ್ಕೊಂಡೆ ಅಂದ್ರೆ ಆಗ ಹೇಳಿನಿ ನಿಮಗೆ. ರೈಟ್ ಸೈಡ್ ಇದ್ದಿದ್ದು ಫಸ್ಟ್ ಬರ್ಕೋಬೇಕು, ಲೆಫ್ಟ್ ಸೈಡ್ ಇದ್ದಿದ್ದು ಆಮೇಲೆ ಬರ್ಕೋಬೇಕಂತ. ರೈಟ್ ಸೈಡ್ ಇದ್ದಿದ್ದು ಜಿ ಆಫ್ ಟಿ -2 ಇತ್ತು, ಅದನ್ನು ಬರ್ಕೊಂಡು ಆಮೇಲೆ ಟಿ ಸ್ಕ್ವೇರ್ ಮೈನಸ್ ಟಿ ಈ ಕಡೆ ಬರ್ಕೊಂಡೆ. ಮತ್ತೆ ನೋಡ್ರಿ, ಈ ಕಡೆ ಸೈಡ್ ಇದ್ದಾಗ ನೋಡಿರ್ಬೇಕಂತ ಹೇಳಿದ್ರೆ ನಿಮ್ಗೆ ಟಿ ಕಂಡು ಹಿಡಿಯುತ್ತೆ. ಇಲ್ಲಿ ಟಿ -2 ಅದ, ಅಪೋಸಿಟ್ ಸೈನ್. ಟಿ ಅಂದ್ರೆ ಟಿ+2 ಹಂಗೆ ಇಟ್ಕೋಬೇಕು. ಮತ್ತೆ ಇಲ್ಲಿ ನೋಡಿ, ಟಿ ಅಂದ್ರೆ ಏನಂತ ಇಟ್ಕೊಂಡೆನ, ಟಿ+2 ಅಂತ ಇಟ್ಕೊಂಡೆ. ಟಿ ಅಂದ್ರೆ ಟಿ+2 -2 ಹ್ಯಾಸ್ ಇಟ್ ಈಸ್ ಈಕ್ವಲ್ ಟು ಮತ್ತೆ ಟಿ ಸ್ಕ್ವೇರ್ ಅಂದ್ರೆ ಟಿ ಅಂದ್ರೆ ಏನಂತ ಗೊತ್ತಾ, ಟಿ+2. ಸೊ ಟಿ ಇದ್ದಲ್ಲಿ ನಾ ಏನು ಹಾಕ್ತೀನಿ, ಟಿ+2 ಹೋಲ್ ಸ್ಕ್ವೇರ್ ಮೈನಸ್ ಮತ್ತೆ ಟಿ ಇದ್ದಲ್ಲಿ ಟಿ+2. ಸೊ ಇದು ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಕಾಣತ್ತದ. ಬೇಸಿಕ್ ಹೇಳ್ಕೊಡ್ತೀನಿ. ಮತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದು ಫಾರ್ಮುಲಾ ಅದ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಇಲ್ಲಿ ನೋಡ್ರಿ, +2 -2 ಕ್ಯಾನ್ಸಲ್ ಆಗಿ ಜಿ ಆಫ್ ಟಿ ಅಷ್ಟೇ ಉಳಿತು. ಜಿ ಆಫ್ ಟಿ ಈಕ್ವಲ್ ಟು ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತೀನಿ. ಜಸ್ಟ್ ಎ ಸ್ಕ್ವೇರ್ ಅಂದ್ರೆ ಟಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 ಇಂಟು ಎ ಬಿ. ಎ ಅಂದ್ರೆ ಏನದ, ಟಿ ಅದ, ಬಿ ಅಂದ್ರೆ 2 ಅದ, 2ab ಮೈನಸ್ ಆಫ್ ಇದು ಹಂಗೆ ಹೇಳ್ತೀನಿ ಟಿ+2 ನ. ನೆಕ್ಸ್ಟ್ ಇದು ಜಿ ಆಫ್ ಟಿ ಹಂಗೆ ಹೇಳ್ತೀನಿ. ಇಲ್ಲಿ ಟಿ ಸ್ಕ್ವೇರ್ 2 ಸ್ಕ್ವೇರ್ ಅನ್ನತ್ತ 2 to the 4 ಪ್ಲಸ್ 2 to the 4 ಟಿ ಮೈನಸ್ ಆಫ್ ಟಿ+2 ಹಂಗೆ ಇಟ್ಟೆ. ನೆಕ್ಸ್ಟ್ ಸ್ಟೆಪ್ನ ಜಿ ಆಫ್ ಟಿ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4t ಮೈನಸ್ ಪ್ಲಸ್ ಮೈನಸ್ ಇಲ್ಲಿ ಬ್ರಾಕೆಟ್ ಹಾಕಿ ಮೊದಲ ಹೊರಗಿದ್ದ ಸೈನ್ ಇಂಟು ಮಾಡ್ರಿ. ನೀವೇನ್ ಮಾಡ್ತೀರಿ, ಜಸ್ಟ್ -t ಇಡ್ತೀರಿ, +2 ಹಂಗೆ ಇಟ್ಕೊತ ಹೋಗಿರ್ತೀರಿ. ಸೊ ಈಗ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಸ್ಟೆಪ್ನಾಗ ಇಲ್ಲಿ ಟಿ ಸಬ್ಸ್ಟಿಟ್ಯೂಟ್ ಮಾಡೋತ್ತಿಗೆ ಮೈನಸ್ ಬ್ರಾಕೆಟ್ ಒಳಗೆ ಹಾಕಿ ಇವೆಲ್ಲ ಇಟ್ಕೊಂಡ್ಬಿಡ್ರಿ. ನೀವು ಒಂದು ಸೈನಿಗೆ ಇನ್ನೊಂದು ಸೈನಿಗೆ ಮಲ್ಟಿಪ್ಲೈ ಮಾಡೇಬೇಕು, ಇಲ್ಲ ಅಂದ್ರೆ ಆನ್ಸರ್ ರಾಂಗ್ ಬರ್ತದೆ. ಅಡ್ವಾನ್ಸ್ ಹೇಳ್ತೀನಿ. ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಟಿ -2 ಬತ್ತು. ಇಲ್ಲಿ ನೋಡ್ರಿ, ಮೈನಸ್ ಪ್ಲಸ್ ಇದ್ದು ಚೇಂಜ್ ಆಗ್ಯದ. +2 ಇಟ್ಕೊಂಡು ಹೋಗ್ಬಿಡ್ತಾರೆ ನೀವು, ಯಾರು ಮಲ್ಟಿಪ್ಲೈ ಮಾಡಲಿಲ್ಲ ಅಂದ್ರೆ. ಅದಂತ ಸಿಲಿ ಮಿಸ್ಟೇಕ್ಸ್ ಮಾಡಕ್ ಹೋಗಬೇಡಿ. ಮೈನಸ್ ನೆಕ್ಸ್ಟ್ ಈಗ ನೋಡ್ರಿ, ಟಿ ಸ್ಕ್ವೇರ್ ಅಂತ ಹಂಗೆ ಇಟ್ಕೊಂಡಿನಿ. ಇಲ್ಲಿ +2 -2 ಏನಾಗ್ತದ, ಗ್ರೇಟರ್ ಸೈನ್ ಪ್ಲಸ್ ಮೈನಸ್ ಮೈನಸ್ ಗ್ರೇಟರ್ ಸೈನ್ ಪ್ಲಸ್ 4 -2 2 ಇಟ್ಕೊಂಡೆ. ಗ್ರೇಟರ್ ಸೈನ್ ಯಾರಿಗದ, 4 ಸೊ +2 ಇಟ್ಕೊಂಡೆ. ಇಲ್ಲಿನು 4t ಮೈನಸ್ ಇಲ್ಲಿ ಏನೇ ಇರ್ಲಿಕ್ಕಂದ್ರೆ 1t, 4t - 1t 3t. ಗ್ರೇಟರ್ ಸೈನ್ ಯಾವ್ದಿಗದ, ಪ್ಲಸ್ ಸಿಗದ, ಸೊ ಪ್ಲಸ್ 3t. ಸೊ ಇಷ್ಟು ಇಟ್ಕೊಂಡಿವಿ. ಇದು ಆನ್ಸರ್ ಬಂತ, ಜಿ ಆಫ್ ಟಿ ಬಂತು. ಇದಕ್ಕೆ ಮತ್ತೇನಿಲ್ಲ, ಆಗಲೇ ಎಫ್ ಆಫ್ ಟಿ ಬಂದಿತ್ತಾ, ಅದಕ್ಕೆ ಲ್ಯಾಪ್ಲಾಸ್ ಹಚ್ಚಿದೀವಿ. ಈಗ ಜಿ ಆಫ್ ಟಿ ಬಂದ್ರೆ ಇದಕ್ಕೂ ಲ್ಯಾಪ್ಲಾಸ್ ಹಚ್ತೀವಿ. ಲ್ಯಾಪ್ಲಾಸ್ ಹಚ್ಚೋದ್ರೆ ನಮ್ಗೇನು ಗೊತ್ತಿದೆ ಎಷ್ಟು ಈಸಿ ಅದ ಅಂತ ಹೇಳಿ. ಎಲ್ಲ ಜಿ ಆಫ್ ಟಿ ಇಲ್ಲಿ ಮತ್ತೆ ಎಲ್ಲ ಟಿ ಸ್ಕ್ವೇರ್ ಪ್ಲಸ್ ಎಲ್ಲಕ್ಕೂ ಸೆಪ್ರೇಟ್ ಹಚ್ತೀನ. ಎಲ್ಲ 3 ಆಫ್ ಟಿ ಪ್ಲಸ್ ಎಲ್ಲ 2 ಎಲ್ಲಕ್ಕೂ ಸೆಪ್ರೇಟ್ ಎಲ್ಲಿ ಹಚ್ತೀನಿ, ಲ್ಯಾಪ್ಲಾಸ್ ಹಚ್ತೀನಿ. ಇದು ಹೇಳಿದೆ ಆಗಲೇ ನಿಮ್ಗೆ, ಜಿ ಆಫ್ ಟಿ ಬರಲಿ, ಎಫ್ ಆಫ್ ಟಿ ಬರಲಿ, ಎಚ್ ಆಫ್ ಟಿ ಬರಲಿ, ಅದಕ್ಕೆ ಏನಂತೀವಿ ನಾವು ಜಿ ಬಾರ್ ಆಫ್ ಎಸ್ ಅಂತ ಇಟ್ಕೊತಿದ್ದೀವಿ. ಸೊ ಇಟ್ಕೊಂಡಿವಿ. ಇಲ್ಲಿ ನೋಡ್ರಿ, ನಾ ಹೇಳಿದ ಟ್ರಿಕ್ ಗತೆ ಮತ್ತೆ ಅವಾಗೆ ಹೇಳಿದಂಗೆ, ಮ್ಯಾಲೆ ಏನೇ ಪವರ್ ಬಂದ್ರು ಅದನ್ನ ಮುಂದೆ ಇಟ್ಕೋಬೇಕು. ಆಮೇಲೆ ಅದ್ರ ತಳಗಿಂದಕ್ಕೆ ಎಸ್ಸಿಗೆ ಪವರ್ ಆಡ್ ಮಾಡ್ಬೇಕಂತ. ಇಲ್ಲಿ 2 ಬಂದ್ರೆ ಇಲ್ಲಿ 3 ಇಟ್ಕೋಬೇಕು, ಇಲ್ಲಿ 3 ಬಂದ್ರೆ ಇಲ್ಲಿ 4, ಇಲ್ಲಿ 5 ಬಂದ್ರೆ ಇಲ್ಲಿ 6 ಹಂಗೆ ಇಟ್ಕೋತ ಹೋಗ್ಬೇಕು. ಟ್ರಿಕ್ ಇದು. ಸೊ ಇಲ್ಲಿ ಟಿ ಸ್ಕ್ವೇರ್ ಅದ, ಸೊ 2 ಮ್ಯಾಲೆ ಇಟ್ಕೊಂಡೆ, ಎಸ್ ಡಿವೈಡ್ ಬೈ ಒಂದು ಆಡ್ ಮಾಡಿದೆ 3. ಇಲ್ಲಿ ಲ್ಯಾಪ್ಲಾಸ್ ಆಫ್ 3t ಇಂಥವು ಇಲ್ಲಿ ಇರಲ್ಲ ಫಾರ್ಮುಲಾ. ಸೊ 3 ಹೊರಗೆ ಇಟ್ಕೋತೀನಿ ನಾನು, ಬರೀ ಟಿ ಗಟ್ಟೆ ಅಪ್ಲೈ ಮಾಡ್ತೀನಿ. 3 ಹೊರಗೆ ಇಟ್ಟೆ ಅಂದ್ರೆ 3 ಇಟ್ಟೆ. ಆಮೇಲೆ t⁻1 ಕಾಣತ್ತದ, ಏನೇ ಇರ್ಲಿಕ್ಕಂದ್ರೆ 1 ಇಟ್ಕೊಂಡೆ. ಡಿವೈಡ್ ಬೈ ಒಂದು ಆಡ್ ಮಾಡ್ಬೇಕಂದಿದ್ದೆ, 1 ಇದ್ದಾಗ ಇಲ್ಲಿ 2 ಬರ್ತದ, 3 ಇದ್ದಾಗ 4 ಬರ್ತದೆ. ಸೊ ಎಷ್ಟು ಸ್ಕ್ವೇರ್ ಪ್ಲಸ್ ಇದು ನೋಡ್ರಿ, ನ್ಯೂಮರಿಕಲ್ ಯಾವೇ ಬರಲಿ, ಇದೇ ನ್ಯೂಮರಿಕಲ್ ಯಾವೇ ಬರಲಿ, 3 ಬಂದ್ರೆ 3 ಡಿವೈಡ್ ಬೈ ಎಸ್, 4 ಬಂದ್ರೆ 4 ಡಿವೈಡೆಡ್ ಬೈ ಎಸ್, 5 ಬಂದ್ರೆ 5 ಡಿವೈಡ್ ಬೈ ಎಸ್. ಸೊ 2 ಬಂದದ 2 ಡಿವೈಡ್ ಬೈ ಎಸ್. ಏನೇ ನ್ಯೂಮರಿಕಲ್ಸ್ ಬರಲಿ ಡಿವೈಡ್ ಬೈ ಎಸ್, ಅದು ಒಂದು ಫಾರ್ಮುಲಾ ಅದ ಯೂನಿವರ್ಸ್ ಲ್ಯಾಪ್ಲಾಸ್. ಸೊ ಇಷ್ಟು ತಿಳಿದ್ಮೇಲೆ ಈಗ ಅದಕ್ಕೆ ಇದೇ ಸ್ಟೆಪ್ನ ಇನ್ನೊಂದ್ಸಲ ಬರ್ಕೊಂಡು ನೋಡ್ರಿ, 2 ಡಿವೈಡ್ ಬೈ ಎಸ್ ಕ್ಯೂಬ್ 3 × 1 3s ಸ್ಕ್ವೇರ್ ಪ್ಲಸ್ 2 ಡಿವೈಡ್ ಬೈ ಎಸ್. ಸೊ ಇಷ್ಟು ಬರೆದ್ರೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಪ್ರಾಬ್ಲಮ್ ಡೌನ್. ನೀನು ಬರೀ ಇಕ್ವೇಷನ್ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಿಡೋದೈತಿ. ಇದು ಲಾಸ್ಟ್ ಸ್ಟೆಪ್, ನಾಡ್ದಲ್ಲಿ ಸ್ಟೆಪ್. ಸೊ ಇದನ್ನ ಜಸ್ಟ್ ಫೋಕಸ್ ಮಾಡ್ರಿ. ಎಫ್ ಬಾರ್ ಆಫ್ ಎಸ್ ಅಂಡ್ ಜಿ ಬಾರ್ ಆಫ್ ವ್ಯಾಲ್ಯೂಸ್ ಎಲ್ಲಿ ಹಾಕಬೇಕು, ಇಕ್ವೇಷನ್ 1. ವೇರ್ ಇಸ್ ದ ಇಕ್ವೇಷನ್ 1? ಇಕ್ವೇಷನ್ ಸ್ಟಾರ್ಟಿಂಗ್ ಲ್ಯಾಪ್ಲಾಸ್ ಹಾಕಿದ್ದು ಇಕ್ವೇಷನ್ 1. ಈಗ ನಮ್ಗೆ ಇದು ಗೊತ್ತಿಲ್ಲ, ಇದು ಗೊತ್ತದ, ಇದು ಸಬ್ಸ್ಟಿಟ್ಯೂಟ್ ಮಾಡತ್ತೀನ. ಎಫ್ ಆಫ್ ಟಿ ಅಂದ್ರೆ ಏನಂದ್ರೆ ನಿಮ್ಗೆ ಎಫ್ ಆಫ್ ಟಿ ಬಂತ ಎಫ್ ಬಾರ್ ಆಫ್ ಎಸ್. ಮತ್ತೆ ನೆನ್ಪು ಮಾಡ್ಕೋರಿ, ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದ್ರೆ ಎಫ್ ಬಾರ್ ಆಫ್ ಎಸ್. ಇಲ್ಲಿ ಜಿ ಆಫ್ ಟಿ ಇತ್ತಂದ್ರೆ ಜಿ ಬಾರ್ ಆಫ್ ಎಸ್, ಎಚ್ ಇತ್ತಂದ್ರೆ ಎಚ್ ಬಾರ್ ಆಫ್ ಎಸ್. ಹಿಂಗೆ ಏನಿದ್ರು ಅದನ್ನ ಹಾಕೋಬೇಕು. ಸೊ ಇದನ್ನ ನಾ ಏನು ಮಾಡಿದೆ, ಈಗ ಹಾಕೋತೀವಿ ಫಸ್ಟ್ ಒಂದೊಂದು. ಎಲ್ ಎಫ್ ಆಫ್ ಟಿ ಅಂದ್ರೆ ಎಫ್ ಬಾರ್ ಆಫ್ ಎಸ್
ಮತ್ತು ಇಲ್ಲಿ ಎಲ್ ಆಫ್ ಒನ್ ಲ್ಯಾಪ್ಲೇಸ್ ಆಫ್ ಒನ್ ನ್ಯೂಮರಿಕಲ್ ಅದ. ನ್ಯೂಮರಿಕಲ್ ಇದ್ದಾಗ ಏನು ಹೇಳಿದ್ದೆ ನಿಮಗೆ, ಯಾವುದೇ ನ್ಯೂಮರಿಕಲ್ ಬರಲಿ ಡಿವೈಡ್ ಬೈ ಎಸ್. ಇಲ್ಲಿ 2 ಬಂದಿತ್ತು 2 ಡಿವೈಡ್ ಬೈ ಎಸ್. ಇಲ್ಲಿ 1 ಬಂದದ, ಸೊ ಏನು ಮಾಡ್ತೀನಿ ನಾನು 1 ಡಿವೈಡೆಡ್ ಬೈ ಎಸ್ ಅಂತ ಇಟ್ಕೋತೀನಿ. ಆಮೇಲೆ ನನಗೆ ಇದು ಆನ್ಸರ್ ಪೂರಾ ಕಂಡು ಹಿಡಿದೀನಿ ನಾನು. ಏನಂತ ಕಂಡು ಹಿಡಿದೀನಿ, ಎಫ್ ಬಾರ್ ಆಫ್ ಎಸ್ಲೆ ನಾನು ಆನ್ಸರ್ ಇದನ್ನು ಕಂಡು ಹಿಡಿದು ಬಿಟ್ಟಿನಿ. ಅದು ಏನದ ಅಂದ್ರೆ ಇಲ್ಲದ ಎಫ್ ಬಾರ್ ಆಫ್ ಎಸ್ ಎಷ್ಟು ಬಂದ ನಮಗೆ 1 ಡಿವೈಡ್ ಬೈ ಎಸ್ ಸ್ಕ್ವೇರ್. ಬಟ್ ಇದು ಅಂದ್ರೆ ಫಾರ್ಮುಲಾ ನಮ್ಗೆ ಏನದು ಗೊತ್ತದ ಹೇಳ್ರಿ, ಇದು ಅದು ಗೊತ್ತದ. ಇದು ಅಂದ್ರೆ ಇದು ಎರಡು ಸೇಮ್ ಅದಾವು, ಎರಡು ಸೇಮ್ ಅದಾವು. ಸೊ ಇದನ್ನ ಏನಂತ ಇಟ್ಕೊಂಡಿದ್ದೆ, ಇ ಪವರ್ ಮೈನಸ್ ಎ ಎಸ್ ಇಂಟು ಎಫ್ ಬಾರ್ ಆಫ್ ಎಸ್ ಹಂಗೆ ಇಟ್ಕೋತೀನಿ ನಾನು. ಸ್ಟಾರ್ಟಿಂಗ್ ಇ ಪವರ್ ಮೈನಸ್ ಎ ಎಸ್ ಇಂಟು ಎಫ್ ಬಾರ್ ಆಫ್ ಎಸ್ ಅಂದ್ರೆ ಏನಂತ ಕಂಡು ಹಿಡಿದೀನಿ ನಾನು, ಇಲ್ಲಿ ಕಂಡು ಹಿಡಿದೀನಿ 1 ಡಿವೈಡ್ ಬೈ ಎಸ್ ಸ್ಕ್ವೇರ್ ಅಂತ ಹೇಳಿ. ಸೊ 1 ಡಿವೈಡ್ ಬೈ ಎಸ್ ಸ್ಕ್ವೇರ್ ಈ ಸ್ಟೆಪ್ ಮುಗಿತಾ, ಇದು ಒಂದು ಸ್ಟೆಪ್ ಇಷ್ಟೇ. ನೆಕ್ಸ್ಟ್ ಈಗ ಇದು ಎಲ್ಲಿ ಬಂತಪ್ಪ, ಇದು ಎಲ್ಲಿ ಬಂತಂದ್ರೆ ಮತ್ತೆ ಸೇಮ್. ಈಗ ಏನು ಮಾಡಿದೆವು ನಾವು, ಇನ್ನೊಂದು ಈ ಕಡೆ ಸೈಡ್ ಕಂಡು ಹಿಡಿಬೇಕಲ್ಲ, ಈ ಕಡೆ ಸೈಡ್ ಇಲ್ಲೊಂದಲ್ಲ ವ್ಯಾಲ್ಯೂ, ಇದ್ರ ವ್ಯಾಲ್ಯೂ ಏನು ಜಿ ಬಾರ್ ಆಫ್ ಎಸ್ ಕಂಡು ಹಿಡಿದಿದ್ದೀವಿ. ಜಿ ಬಾರ್ ಆಫ್ ಎಸ್ ಎಲ್ಲಿ ಇಲ್ಲಿ ಬಂದದ, ಅದನ್ನು ಸೇಮ್ ಇ ಪವರ್ ಮೈನಸ್ ಎ ಎಸ್ ಇಂಟು ಜಿ ಬಾರ್ ಆಫ್ ಎಸ್. ಜಿ ಬಾರ್ ಆಫ್ ಎಸ್ ಅಂದ್ರೆ ಇಲ್ಲದ, ಇಲ್ಲದ 2 ಡಿವೈಡ್ ಬೈ ಎಸ್ ಕ್ಯೂಬ್ 3 ಡಿವೈಡ್ ಬೈ ಎಸ್ ಸ್ಕ್ವೇರ್ 2 ಪ್ಲಸ್ 2 ಡಿವೈಡ್ ಬೈ ಎಸ್. ಅದನ್ನು ಇಟ್ಕೊಂಡ್ಗಡೆ ನನಗೆ ಎರಡು ಆನ್ಸರ್ ಸಿಕ್ಕು. ಈಗ ಇದನ್ನು ಮೇಲೆ ಒಂದೇದಂತರೂ ಇಲ್ಲಿ ಹಿಂದಿನ ಕಂಡು ಹಿಡಿದ್ವಿ, ಎಲ್ ಎಫ್ ಆಫ್ ಇದು ಒಂದೇದು ಲ್ಯಾಪ್ಲೇಸ್ ಆಫ್ 1 ಡಿವೈಡ್ ಬೈ ಎಸ್. ನ್ಯೂಮರಿಕಲ್ ಇದ್ದು ಅಂದ್ರೆ ಅದು ಡಿವೈಡ್ ಬೈ ಎಸ್ ಅಂತ ಹೇಳಿ ಇಷ್ಟು ಬಂತು. ಇಷ್ಟು ಬಂದಗಡೆ ಇದು ಆಲ್ಮೋಸ್ಟ್ ಆನ್ಸರ್ ಬಂದಂಗೆ. ಬಟ್ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ. ಎ ವ್ಯಾಲ್ಯೂ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಎ ವ್ಯಾಲ್ಯೂ ಹೇಳ್ತೀನಿ ಕೇಳ್ರಿ ನಿಮಗೆ, ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ ಅಂದ್ರೆ, ಎ ವ್ಯಾಲ್ಯೂ ಎಲ್ಲಿ ತಗೋತೀವಿ ಅಂದ್ರೆ ಇಲ್ಲಿ ನೋಡ್ರಿ. ಈಗ ಮೈನಸ್ ಇದು ಎ ಅಂದ್ರೆ +1 ಅಂತ ಎಲ್ಲಿ ತಗೊಂಡೆ ಅಂದ್ರೆ ಇಲ್ಲಿ ನೋಡ್ರಿ, ಎಫ್ ಆಫ್ ಇಲ್ಲಿ ನೋಡ್ಬೇಕು ಸ್ಟಾರ್ಟಿಂಗ್ ಎಫ್ ಬಾರ್ ಆಫ್ ಎಸ್ ಅದ. ಸೊ ಎಫ್ ಬಾರ್ ಆಫ್ ಎಸ್ ಒಳಗೆ ಹೋಗ್ಬೇಕು, ಹೋಗಿ ಇಲ್ಲಿ -1 ಅದನ, ನಾನು ಅದನ್ನ ಅಪೋಸಿಟ್ ಸೈನ್ ತಗೋತೀನಿ, ಮತ್ತೆ +1 ತಗೋತೀನಿ. ಪ್ಲಸ್ ಮೈನಸ್ 1 ಎಸ್ ಹಂಗೆ ಬರಿತೀನಿ. ಎದಲ್ಲಿ 1 ಎಸ್ ಬಂತ, ನಮ್ಗೆ -1 ಎಸ್ ಅತ್ತೆ ಬರುತ್ತೆ. ಯಾಕೆ ಬಂತಂದ್ರೆ ಅಪೋಸಿಟ್ ಸೈನ್ ತಗೊಂಡೆ ನಾವು 1 ಇದ್ದಿದ್ದು. ಇಲ್ಲಿ ಸಪೋಸ್ +1 ಇತ್ತಂದ್ರೆ ನಾ ಇಲ್ಲಿ -1 ಅಂತ ಇಟ್ಕೋತಿದ್ದೆ. ಬಟ್ ಅಲ್ಲಿ ಹಿಂದೆ ಏನದ -1 ಅದ, ಸೊ ನಾ +1 ಅಂತ ಇಟ್ಕೊಂಡೆ. ಪ್ಲಸ್ ಮೈನಸ್ ಮತ್ತು ಎದಲ್ಲಿ 1 ಅಂತ ಇಟ್ಕೊಂಡೆ ಎಸ್. ಇಲ್ಲಿನ ಸೇಮ್ ಹಂಗೆ ಇಲ್ಲಿ ನೋಡ್ರಿ, ಇಲ್ಲಿ ಏನು ಕಾಣತ್ತದ ನಿಮ್ಗೆ -2 ಇದ್ದಿದ್ದು ನಾ ಏನಂತ ಇಟ್ಕೊಂಡಿರ್ತೀನಿ +2 ಅಂತ ಹೇಳಿ ಇಟ್ಕೊಂಡೆ. +2 ಪ್ಲಸ್ ಮೈನಸ್ ಮತ್ತು ಜಾಗ ಏನದ 2s. ಸೊ 2s ಮತ್ತು ಮುಂದಿನಂತೂ ಸೇಮ್ ಹ್ಯಾಸ್ ಇಟ್ ಈಸ್. ಇದು ಇಂಟು 1 ಡಿವೈಡ್ ಬೈ ಎಸ್ ಸ್ಕ್ವೇರ್ ಇದು ಇದ್ದಿದ್ದು ಇಲ್ಲಿ ಇಟ್ಕೊಂಡಿದ್ದು ಸೇಮ್ ಹ್ಯಾಸ್ ಇಟ್ ಈಸ್. ಬರೀ ಈ ವ್ಯಾಲ್ಯೂ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿನಿ. ಇಷ್ಟು ಮಾಡಿದ್ರೆ ಅಂದ್ರೆ ನಿಮ್ದು ಯೂನಿಟ್ ಸ್ಟೆಪ್ ಫಂಕ್ಷನ್ ಮುಗೀತು. ಇದ್ರದ್ದು ನಿಮ್ಗೆ ನೋಟ್ಸ್ ಬೇಕಾದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಹಾಕಿರ್ತೀನಿ. ಪೇಜ್ ನಂಬರ್ ಕಮೆಂಟ್ ಸೆಕ್ಷನ್ ನಿಮ್ಗೆ ಲಿಂಕ್ ಇರ್ತದೆ, ಆ ಲಿಂಕ್ ಒಳಗೆ ಓಪನ್ ಮಾಡಿರಿ. ಪೇಜ್ ನಂಬರ್ 32 ಇತ್ತಂದ್ರೆ ನಿಮ್ಗೆ ಪೂರಾ ಇದ್ರದ್ದು ನೋಟ್ಸ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಮೇಲೆ ನೋಟ್ಸ್ ಸಿಗ್ತಾವೆ ಪೇಜ್ ನಂಬರ್ 32 ಒಳಗೆ. ನೆಕ್ಸ್ಟ್ ಬಟ್ ಇದು ಪೇಜ್ ನಂಬರ್ 38 ಒಳಗೆ ನಿಮ್ಗೆ ಫಾರ್ಮುಲಾಸ್ ಅದಾವೆ. ಫಾರ್ಮುಲಾಸ್ನ ಆಲ್ಮೋಸ್ಟ್ ಏನು ಈ ಪ್ರಾಬ್ಲಮಿಗೆ ಬೇಕಾಗಲ್ಲ, ಬಟ್ ಡಿಫ್ರೆಂಟ್ ಫಾರ್ಮುಲಾಸ್ ಇದು ಮೆಥಡ್ಗಳಿಗೆ ಬೇಕಾಗ್ತಾವೆ. ಇದ್ರೊಳಗೆ ಪ್ರಾಬ್ಲಮ್ಗಳು ಅವಕ್ಕೆ ಬೇಕಾಗ್ತಾವೆ. ಇದು ಏನು ನಾನು ಹೇಳಿ ನಿಮ್ಗೆ ಟ್ರಿಕ್ ನೇಮ್ ಮೇಲೆ ನೆನಪಿಟ್ಕೊಂಡ್ಬಿಡ್ತೀರಿ. ಫಾರ್ಮುಲಾ ತೆಗೆದು ಬ್ಯಾಟ್ ಹೊಡಿ ಅಂತ ಬೇಕಾಗಿಲ್ಲ. ಬಟ್ ಸೈನ್ ಕಾಸ್ ಅಂತ ಏನು ಪ್ರಾಬ್ಲಮ್ ಬರ್ಸ್ತಲ್ಲ ಅಂತಲ್ಲಿ ಸ್ವಲ್ಪ ಫಾರ್ಮುಲಾಗಳು ಯೂಸ್ ಆಗ್ತಾವೆ. ಬಟ್ ಇನ್ನೊಂದು ನೆಕ್ಸ್ಟ್ ಮೆಥಡ್ ನಾನು ನಿಮ್ಗೆ ಹೇಳ್ತೀನಿ, ಕಾಸ್ ಒಂದು ಫಾರ್ಮುಲಾ. ಸೊ 2 ಟೈಪ್ ಆಫ್ ಮೆಥಡ್ಸ್ ಮುಗಿತಾವೆ ಯೂನಿಟ್ ಸ್ಟೆಪ್ ಫಂಕ್ಷನ್ದಾಗ. ಇದು ಮಾಡಿದ್ರೆ ಅಂದ್ರೆ ನಿಮ್ಗೆ ಪಕ್ಕ 7 ಮಾರ್ಕ್ಸ್ ಸಿಗ್ತದೆ. ಇನ್ ಜಸ್ಟ್ ಹಾರ್ಮೋನಿಕಾ ಮತ್ತು 5th ಮಾಡಲ್ ವಿಡಿಯೋ ಎರಡೂ ಅಪ್ಲೋಡ್ ಮಾಡಿಬಿಡ್ತೀನಿ. ಥ್ಯಾಂಕ್ ಯು.